ಹೆಲೋ ಗೆಳೆಯರೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ನಲ್ಲಿ. ನಮ್ಮ ಈ ಸ್ಟುಡಿಯೋದಲ್ಲಿ ಈಗ ಬಿಜಾಪುರಿಗೆ ಬಂದಿದ್ದಾರೆ ನಮ್ಮ ಜೊತೆ ಗುರು ನಂಜಪ್ಪ ಅವರು. ಇವರು ಮೈಸೂರಿನಿಂದ ಬಂದಿದ್ದಾರೆ. ಇವ್ರದ್ದು ಚಾನಲ್ ಸೆಟ್ಟಿಂಗ್ ಮಾಡಲಿಕ್ಕೆ ಮತ್ತು ಅವರು ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೆ ಅಲ್ಲಿಂದ 650 ಕಿಲೋಮೀಟರ್ದಿಂದ ನನ್ನನ್ನು ನಂಬಿ ಕೂಡ ಬಂದಿದ್ದಾರೆ. ಅವರಿಗೆ ಪೂರಾ ಇವತ್ತು ನಾನು ನನ್ನ ಸ್ಟುಡಿಯೋದಲ್ಲಿ ಕುಂಡ್ರಿಸಿಕೆಸಿಂದ ಅವರಿಗೆ ಗೈಡ್ ಮಾಡಿಕೆಸಿಂದ ಅವರಿಗೆ ಒಂದು ಸ್ವಲ್ಪ ಕಂಪ್ಲೀಟ್ ಯೂಟ್ಯೂಬ್ ಮಾಡುವಂಗೆ ಅವರಿಗೆ ಕಲಿಸ್ಕೊಡುವಂಥ ಪ್ರಯತ್ನ ನಾನು ಇವತ್ತಿನ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಗುರು ನಂಜಪ್ಪ ಅವರೇ, ನಮಗೆ ನಂಬಿ ಅಲ್ಲಿಂದ 650 ಕಿಲೋಮೀಟರ್ದಿಂದ ಬಂದಿರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಖಂಡಿತ ನಿಮಗೂ ಒಂದು ಮೈಕ್ ಕೊಡ್ತೀನಿ, ನಿಂದರ್ರಿ. ನೀವು ಒಂದು ಸ್ವಲ್ಪ ಮಾತಾಡೋಕೆ ಒಂದು ಸ್ವಲ್ಪ ಭಾಳ ದೂರದಿಂದ ಬಂದಿರಿ, ನಮಗೊಂದು ಸ್ವಲ್ಪ ಚಲೋ ಅನಿಸ್ತೈತಿ. ಇಲ್ಲಿ ಇಡ್ಲಿಯ ನಿಮಗೊಂದು ಮೈಕ್. ಹಾಂ, ಗುರು ನಂಜಪ್ಪ ಅವರೇ, ನೀವು ಮೈಸೂರಿನಿಂದ ಬಂದಿರಾ, ಏನು ಮಾಡ್ತೀರಾ ನೀವು? ನಾನಿವಾಗ ಸರ್ ನಾನು ಲಾಸ್ಟ್ ಇಯರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಯಿತು. ಪೋಸ್ಟ್ ಮಾಸ್ಟರ್ ರಿಟೈರ್ಡ್ ಆಯಿತು. ಓಕೆ. ಹಾಗಾಗಿ ಲಾಸ್ಟ್ ಇಯರಿಂದ ಫ್ರೀ ಆಗಿದ್ದೆ. ಸ್ವಲ್ಪ ಊರ ಕಡೆ ಎಲ್ಲ ಒಂದು ಸ್ವಲ್ಪ ವ್ಯವಸಾಯ ಎಲ್ಲ ಇತ್ತು, ಹೋಗಿ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಹೊಲ ಮನೆ ಇದಾವ ನಿಮ್ಮ ಕಡೆ? ಒಂದು ಸ್ವಲ್ಪ ಊರ ಕಡೆ, ನಮ್ಮ ಹುಣಸೂರು ಕಡೆ. ಹುಣಸೂರು ಮೈಸೂರಿಂದ ದೂರ ಇದ್ದೀರಾ? ದೂರ, ಒಂದು 60-70 ಕಿಲೋಮೀಟರ್ ದೂರ. 60-70 ಕಿಲೋಮೀಟರ್ ದೂರ ಹುಣಸೂರು. ಓಕೆ. ಅಲ್ಲಿಂದ ಹೋಗಿ ಬರೋದಕ್ಕೆಲ್ಲ ಆಫ್ಟರ್ ರಿಟೈರ್ಮೆಂಟು ಬೇಡ, ಆರಾಮಾಗಿರಿ, ಬೇಡ ಮನೆ ಯಾಕೆ ಸುಮ್ಮನೆ ಅಂತ ಮಗಳು, ನಮ್ಮ ಮನೆಯವ್ರ ಮಿಸ್ಸಸ್ಸು, ನಮ್ಮ ಅಳಿಯವರೆಲ್ಲ ಹೇಳಿದ್ರು, ಬೇಡಿ ಏನಕ್ಕೆ ಹೋಗ್ತೀರಾ, ಎಲ್ಲ ಆರಾಮಾಗಿರಿ ಅಂತೆಲ್ಲ ಹೇಳಿದ್ರು. ನಾನು ಒಂದು ಕಡೆ ಮನೇಲಿ ಅಂತ ಎಷ್ಟು ಹೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ ಸರ್? ಖರೆ ಏನು ನೋಡ್ರಿ, ಜೀವನ ಪರ್ಯಂತ ದುಡ್ಕೊಂಡು ಬಂದವರು ಅವರು ಯಾವತ್ತು ರಿಟೈರ್ಮೆಂಟ್ ಆದರೂ ಕೂಡ ಅವರು ಯಾವತ್ತೂ ಖಾಲಿ ಕುಂಡ್ರಂಗಿಲ್ಲ. ಇದು ಒಂದು ಉದಾಹರಣೆ, ನಮ್ಮ ಗುರು ನಂಜಪ್ಪ ಅವ್ರದ್ದು ಉದಾಹರಣೆ ಇದು. ಈಗ ರಿಟೈರ್ಡ್ ಆದರೂ ಕೂಡ ಮುಂದೆ ಏನಾದರೂ ನಾವು ಸೋಷಿಯಲ್ ಮೀಡಿಯಾದಿಂದ ಏನಾದರೂ ಮಾಡಬೇಕು, ಏನಾದರೂ ಒಂದು ಹೊಸ ಅಚೀವ್ಮೆಂಟ್ ಪಡಿಬೇಕು ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಆದಷ್ಟು ಸೋಷಿಯಲ್ ವರ್ಕ್ ಮಾಡಬೇಕಾದ್ರೆ ನಿಮಗೆ ಒಂದು ಒಳ್ಳೇದು ಚಾನಲ್ ಐಡಿಯಾ ಹೇಳ್ತೀನಿ. ನೀವು ಹೇಳ್ದಂಗೆ ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆ. ಹೌದು ಸರ್. ಹೌದಾ? ಹೌದು ಸರ್. ಮತ್ತೆ ಅದರ ಬಗ್ಗೆ ನಿಮಗೆ ಹಾಬಿ ಇದೆ ಸರ್? ಅಲ್ಲೇ ಅದೇ ಸ್ವಲ್ಪ ಬಡವರು ಬಗ್ಗೆ ಸರ್, ಸ್ವಲ್ಪ ತುಂಬ ಕಷ್ಟದಲ್ಲಿರೋರಿಗೆ ಸ್ವಲ್ಪ ನಾವು ಈಗ ರೋಡಾಗ ಹೋಗ್ತಾ ಇರ್ತೀವಿ, ಸ್ವಲ್ಪ ನೋಡಿದಾಗ ನಮ್ಗೆ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ಹೌದು. ಅವ್ರಿಗೆ ನಮ್ಮ ಕೈಲಿ ಏನಾದ್ರು ಒಂದು ಸಹಾಯ, ಆದಷ್ಟು ಸಹಾಯ ಸರ್. ದೇವರು ಹೇಗೋ ಒಂದು ರೀತಿ ನಮ್ಗೆ ಒಂದು ಒಳ್ಳೆ ಒಂದು 30 ವರ್ಷ ಸರ್ವಿಸ್ ಮಾಡಿ ಒಂದು ಪೆನ್ಷನ್ ಅಂತ ಕೊಡ್ತಾ ಇದೆ ಡಿಪಾರ್ಟ್ಮೆಂಟ್ ನೆನ್ಕೋಬೇಕು ನಾವು, ಜೀವಮಾನ ಪರ್ಯಂತ ನೆನೀಬೇಕು. ಹಾಗಾಗಿ ನಾವು ಡಿಪಾರ್ಟ್ಮೆಂಟ್ 30 ವರ್ಷ ಸರ್ವಿಸ್ ಮಾಡಿದ್ದೀವಿ. ಇನ್ನು ಮುಂದಾರುವೆ ಆಫ್ಟರ್ ರಿಟೈರ್ಮೆಂಟ್ ಒಂದು ಸ್ವಲ್ಪ ಸಣ್ಣ ಏನು ಇಲ್ಲದೆ ಇರೋರಿಗೆ ಸ್ವಲ್ಪ ನಮ್ಮಿಂದ ಏನಾದ್ರು ವಿಷಯ ಜನಕ್ಕೆ ಮುಟ್ಟಿಸ್ಬೇಕು. ಓಕೆ. ನೀವು ವಿಡಿಯೋ ಮುಖಾಂತರ ಚೆನ್ನಾಗಿ ನೀವು ಈಗ ನೋಡ್ರಿ ಗೆಳೆಯರೇ, ಇಲ್ಲಿ ಇವ್ರ ಚಾನಲ್ ನಾನು ತೋರಿಸ್ಲಾತೀನಿ. ಇವ್ರ ಚಾನಲ್ ಇದೆ gurunanjappa.hn ಅಂತ. ಆದರೆ ಇದು ನಾನು ಚಾನಲ್ ಹೆಸರು ಚೇಂಜ್ ಮಾಡ್ತಾ ಇದ್ದೀನಿ. ಏನು ಚಾನಲ್ ಮಾಡ್ತೀನಿ ಇದನ್ನು ಲಾಸ್ಟಿಗೆ ನಿಮಗೆ ಈ ಚಾನಲ್ ಹೆಸರನ್ನು ಕೂಡ ಕೊಡ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಈ ಹೆಸರು ಇದು, ಎಲ್ಲರೂ ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿರಿ ಮತ್ತು ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವರಿಗೆ ಬೆಳೆಸುವಂಥ ಪ್ರಯತ್ನ ಮಾಡಿರಿ. ಮತ್ತು ಇನ್ನೊಂದು ವಿಷಯ, ಇವ್ರ ವಿಡಿಯೋ ಚಾನಲ್ನಲ್ಲಿ ಇರುವಂಥ ಎಲ್ಲ ಶಾರ್ಟ್ ವಿಡಿಯೋ ಇವರಿಗೆ ನಾನು ಹೇಳ್ತೀನಿ ಡಿಲೀಟ್ ಮಾಡಿರಿ ಅಂತ ಹೇಳತ್ತೀನಿ. ಯಾಕಂದರೆ ಇದು AI ಕಂಟೆಂಟ್ ಮತ್ತು ಇವ್ರದ್ದು ವಿಡಿಯೋದಲ್ಲಿ ಫೇಸ್ ಇದೆ ಇದ್ದರೂ ಕೂಡ ವಾಯ್ಸ್ ಇದ್ದರೂ ಕೂಡ ಅದು ಚೆನ್ನಾಗಿ ಸರಿಯಾಗಿಲ್ಲ. ಮತ್ತು ಇನ್ನೊಂದು ವಿಷಯ, ಭಾಳಷ್ಟು ವಿಡಿಯೋ 99% ವಿಡಿಯೋದಾಗ ಏನೈತಿ ಎಲ್ಲ AI ಕಂಟೆಂಟ್ ಮತ್ತು ಕಾಪಿರೈಟ್ ಕಂಟೆಂಟ್ ಅದ, ಮ್ಯೂಸಿಕ್ ಕಂಟೆಂಟ್ ಅದ. ನಿಮ್ಮ ಚಾನಲ್ನಲ್ಲಿ ಕೂಡ ನೀವು ಎಲ್ಲರೂ ಬರೀ ಒಂದು ಫೋಟೋ ಇಮೇಜ್, AI ಕಂಟೆಂಟ್ದ ಇಮೇಜ್, AIದು ವಿಡಿಯೋ ಹಾಕಿ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದಾದ್ರೂ ಒಂದು ಭಕ್ತಿಗೀತೆ, ಯಾವುದಾದ್ರೂ ಒಂದು ಸಿನಿಮಾ ಗೀತೆ, ಯಾವುದಾದ್ರೂ ಒಂದು ಕಾಪಿರೈಟ್ ಇರಲಿ, ನಾನ್ ಕಾಪಿರೈಟ್ ಇರಲಿ, ಮ್ಯೂಸಿಕ್ ಹಾಕಿ ಅದು ಅಪ್ಲೋಡ್ ಮಾಡಿದರೆ ಅಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ಇದು ಇಟ್ಟ ಬುತ್ತಿ, ಇದು ಬರ್ಕೊಂಡು ಬಿಡ್ರಿ ಎಲ್ಲಾದರೂ ಅಗ್ರಿಮೆಂಟ್ ಪ್ರಕಾರ. ನೀವು ಸ್ವಂತ ಫೇಸ್, ಸ್ವಂತ ವಾಯ್ಸ್ ಇರಬೇಕು. ನೀವು AI ಕಂಟೆಂಟ್ ಮಾಡ್ತಿದ್ರೆ ಸಾಹೇಬ್ರ, ನೀವು AI ಕಂಟೆಂಟ್ ಮಾಡ್ತಿದ್ರೆ AIದ ಇಮೇಜ್ ತಗೋರಿ. ಒಂದೇ ಇಮೇಜ್ ಇರಬಾರ್ದು ಒಂದು ವಿಡಿಯೋದಾಗ. ಪ್ರತಿ 3-4 ಸೆಕೆಂಡ್ಗೆ ಒಂದೊಂದು ಇಮೇಜ್ ಚೇಂಜ್ ಆಗ್ತಿರಬೇಕು. AIದಿಂದ ಕ್ರಿಯೇಟ್ ಮಾಡಿದರೆ ಚೇಂಜ್ ಆಗಿ ಎದಕ್ಕೆ ಯೂಸ್ ಮಾಡ್ಲಾಕತ್ತೀರಿ, ಎಜುಕೇಷನ್ ಪರ್ಪಸ್ವಾಗಿ ಯೂಸ್ ಮಾಡ್ತೀರಲ್ಲ, ಎಜುಕೇಷನ್ ಏನು ಕೊಡ್ತೀರಿ, ನಿಮ್ಮ ಬಾಯಿಲಿಂದ ನಿಮ್ಮ ವಾಯ್ಸಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಮುಖ ಕಾಣ್ಲಿಕ್ಕಂದ್ರೂ ನಿಮ್ಮ ವಾಯ್ಸ್ರೇ ಅಲ್ಲಿ ಬರಬೇಕು. ನಿಮ್ಮ ವಾಯ್ಸ್ ಬೇಕಾದರೆ, ವಾಯ್ಸ್ ಚೆನ್ನಾಗಿ ಬರಬೇಕಾದ್ರೆ ಇಂಥದ್ದು ಒಂದು ಗ್ರೀನ್ ಏರೋ ಮೈಕ್ ತಗೋರಿ. ನನ್ನ ಕಡೆ 2 ಮೈಕ್ ಅದಾವ. ನೀವು ಬೇಕಾದರೆ ಎಲ್ಲ ಯೂಟ್ಯೂಬರ್ಸ್ಗಳು ಬ್ಲಾಗಿಂಗ್ ಮಾಡ್ತಿದ್ರೆ, ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಅಡುಗೆ ವಿಡಿಯೋ ಮಾಡ್ತಿದ್ರೆ, ಬ್ಲಾಗಿಂಗ್ ಮಾಡ್ತಿದ್ರೆ, ಏನಾದರೂ ಒಂದು ಟೆಕ್ ವಿಡಿಯೋ ಮಾಡ್ತಿದ್ರೆ, ಏನಾದರೂ ಒಂದು ಎಜುಕೇಷನ್ ಪರ್ಪಸ್ ವಿಡಿಯೋ ಮಾಡ್ತಿದ್ರೆ, ನಿಮ್ಮ ಕಡೆ ಇದು ಅಥವಾ ಇದು ಎರಡರೊಳಗೆ ಯಾವುದಾದ್ರೂ ಒಂದು ಮೈಕ್ ಇರಬೇಕು. ಇದ್ರೊಳಗೆ 2 ಮೈಕ್ ಬರ್ತಾವೆ.
ಇದ್ರೊಳಗೆ 2 ಮೈಕ್ ಅದಾವ, ಇದ್ರೊಳಗೂ 2 ಮೈಕ್ ಅದಾವ. ನೀವು ಯಾವುದಾದ್ರೂ ಒಂದು ತೊಗೋಬೋದು. ಇದು 2-2.5 ಅದ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಹೋಗಿ ಅಲ್ಲಿಂದ ನೀವು ಕೂಡ ಅಮೆಝಾನ್ದಿಂದ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದು 2-2.5 ಪ್ರತಿಯೊಬ್ಬರ ಕಡೆ ಇರ್ಬೋದು. ಆ್ಯಂಡ್ರಾಯ್ಡು ಮತ್ತು ಐಫೋನ್ ಮತ್ತು ಕ್ಯಾಮ್ರಾ DSLR ಕ್ಯಾಮ್ರಾಗೂ ಕೂಡ ಇದು ಯೂಸ್ ಆಕೈತಿ. ಮತ್ತು ನಂಜಪ್ಪ ಅವರೇ, ನೀವು ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ಅದೇ ಸರ್, ಈಗ ಏನಾದ್ರು ಸಮಾಜ ಜನಗಳಿಗೆ ಒಂದು ಸ್ವಲ್ಪ ಆಯ್ತಾಯ್ತು. ನೀವು ಏನು ಮಾಡಿರಿ, ನಿಮಗೆ ಏನು ಮಾಡ್ಬೇಕನ್ನೋದು ಗುರಿ ಅದ. ಕೆಲವೊಂದು ವಿಷಯಗಳು ಅದಾವ. ಹೌದು ಸರ್. ನಿಮ್ಮ ಊರು ಮೊದಲು ಸಮಾಜ ಸೇವೆ ನಿಮ್ಮ ಊರಿಂದ ಶುರು ಮಾಡಿರಿ. ನೀವು ಬೇರೆ ಕಡೆ ಬೇಡ, ಹೌದಲ್ಲ? ಹೌದು ಸರ್. ಯಾವುದೇ ಕೆಲಸ ಮಾಡಬೇಕಾದ್ರೆ ತಮ್ಮ ಮನೆಯಿಂದ ಶುರು ಮಾಡಬೇಕತ್ತ, ಹೌದಲ್ಲ? ನಮ್ಮ ಮನೆ, ನಮ್ಮ ಓಣಿ, ನಮ್ಮ ಊರ್ಲಿಂದ ನಾವು ಶುರು ಮಾಡಬೇಕು. ನಿಮಗೆ ಒಳ್ಳೆಯದೊಂದು ಕಂಟೆಂಟ್ ಹೇಳ್ತೀನಿ. ನಿಮ್ಮ ಊರಲ್ಲಿ ಯಾವುದೇ ಸಮಸ್ಯೆಗಳು, ಓಣಿಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ಸಮಸ್ಯೆ, ಸಮಾಜದಲ್ಲಿ ಸಮಸ್ಯೆಗಳು ಇರ್ತಾವಲ್ಲ ನೋಡ್ರಿ, ಅದಕ್ಕೆ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ರಿ. ಹೌದು. ಒಳ್ಳೆ ಕಂಟೆಂಟ್. ಓಣಿಯಲ್ಲಿ ಒಳಚರಂಡಿ ಬರೋಬರಿ ಇಲ್ಲ, ಅದರದ್ದು ಮಂದಿ ವಿಡಿಯೋ ಮಾಡಿಲ್ಲ. ಅದಕ್ಕೆ ಹಿಂದೆ ಹೇಳಿ ನೋಡ್ರಿ, ಇಷ್ಟ ಎಲ್ಲ ಈ ಅಕ್ಕಪಕ್ಕದಲ್ಲಿ ಒಬ್ಬರಿಗೆ ನಾನು ಆರಿಸಿ ತಂದಿದ್ದೀವಿ. ಅವ್ರು ಆರಿಸಿ ತಂದ ಮೇಲೆ, ಆರಿಸಿ ಬಂದ ಮೇಲೆ ಅವ್ರು ಹೋಗ್ಬಿಟ್ರು. ಆಮೇಲೆ ಅವರು ಹೊಳ್ಳಿ ಇಲ್ಲಿ ಬಂದೇ ಇಲ್ಲ. ಅದು ವಿಡಿಯೋ ಮಾಡಿ ಸರ್ಕಾರ ತಿಳಿಸ್ರಿ. ಅದು 100 ಮಂದಿನ ಯಾಕೆ ನೋಡಲಕ್ಕ? ಅದಕ್ಕೊಂದು ಬೆಲೆ ಇರ್ತೈತಿ, ಹೌದಲ್ಲ? ಮತ್ತು ರೈತರದ್ದು ಬಹಳಷ್ಟು ಸಮಸ್ಯೆಗಳು ಅದಾವ. ಬೆಳೆಗಳ ಸಮಸ್ಯೆ ಅದ. ರೈತರು ಎಷ್ಟು ಕಷ್ಟಪಡ್ತಾರ, ಯಾವ ಥರ ಬೆಳೆ ಹುಟ್ಟಿಸ್ತಾರ ಭೂಮಿಯಿಂದ, ಯಾವ ಬೆಳೆ ಹುಟ್ಟಿಸಿದ್ರೆ ಎಷ್ಟು ಲಾಭ ಆಕೈತಿ, ಯಾವ ಬೆಳೆ ತಿಂದ್ರೆ ನಮಗೆ ಮನುಷ್ಯಾಗ ಆಹಾರ ಉಪಯೋಗ ಆಕೈತಿ, ಯಾವ ಬೆಳೆ ತಿನ್ನಬಾರ್ದು, ಇದೆಲ್ಲ ವಿಡಿಯೋ ಮಾಡ್ರಿ. ಅದೇನೇ ಸರ್, ನಾನು ಹಾಗೆ ಅನ್ಕೊಂಡಿದ್ದೆ ಸರ್. ತುಂಬ ಲಿಸ್ಟ್ ಜನರು ಇರ್ತಾರೆ ನೋಡಿ, ಪಾಪ ಜೀವನಕ್ಕೆ ಕಷ್ಟ ಇರುತ್ತೆ ಒಂದೊತ್ತು ಟೈಮ್ಗೆ. ಆಮೇಲೆ ಟೆಂಪಲ್ ಹತ್ರ ಎಲ್ಲ ಕೂತಿರ್ತಾರ ಸರ್ ಜನಗಳು, ಇದೆಲ್ಲ ಸ್ವಲ್ಪ ಅವ್ರಿಗೆ ಸ್ವಲ್ಪ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಸ್ವಲ್ಪ ಕಂಟೆಂಟ್ಗಳನ್ನ ಆ ಥರದಲ್ಲಿ ಮಾಡಿ. ಈಗ ಒಟ್ಟ ನಿಮ್ಮ ಚಾನಲ್ ಎಲ್ಲ ನಾನು ಚೇಂಜ್ ಮಾಡ್ತೀನಿ ಈಗ. ಆಯ್ತು ಸರ್, ಎಲ್ಲ ಮಾಡಿಕೆಸಿಂದ ನಿಮಗೆ ಮಾಡಿಕೊಡ್ತೀನಿ. ಮತ್ತು ಏನಿತ್ತಲ್ಲ, ನಿಮ್ಮ ವಿಡಿಯೋದಾಗ ನಿಮ್ಮ ಚಾನಲ್ ಮ್ಯಾಗ AI ಕಂಟೆಂಟ್ ಬರಬಾರ್ದು. ಆಯ್ತು ಸರ್. ಮತ್ತು ಯಾವುದೇ ದೇವಸ್ಥಾನದ ವಿಡಿಯೋ ಮಾಡ್ತೀರಾ ಮಾಡ್ರಿ, ಆ ದೇವಸ್ಥಾನ ಬಗ್ಗೆ ವಿವರಣೆ ಕೊಡ್ರಿ, ಸಂಭಾಷಣೆ ಕೊಡ್ರಿ ಆ ದೇವಸ್ಥಾನ ಬಗ್ಗೆ. ನಿಮಗೆ ಯಾವ್ದು ಹಾಬಿ ಇದೆ, ನಿಮ್ಮ ಬ್ಲಾಗಿಂಗ್ ಚಾನಲ್ ಇದು, ಇವ್ರದ್ದು ಒಂದು ಬ್ಲಾಗ್ ಚಾನಲ್ನಲ್ಲಿ ಕನ್ವರ್ಟ್ ಮಾಡಿ ಕೊಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಇವ್ರದ್ದು ಎಲ್ಲ ಚಾನಲ್ನು ಕೂಡ ಸೆಟ್ಟಿಂಗ್ನು ಕೂಡ ಮಾಡಾಕ್ತೀನಿ. ಸೆಟ್ಟಿಂಗ್ ಹೇಗೆ ಮಾಡಬೇಕು ಅಂತ ಈ ವಿಡಿಯೋ ಲಾಸ್ಟಿಂದ ನೋಡ್ರಿ. ಸೆಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರ್ತೀನಿ. ಈಗ ನಾವು ಹೋಗ್ದೇವಿ, ಇದು ಗುರು ನಂಜಪ್ಪ ಅಂತ ಇದು ಚಾನಲ್ ಇದೆ. ಓಕೆ, ಈ ಚಾನಲ್ ಇದೆ. ಈ ಚಾನಲ್ಗೆ ನಾವು ಕಸ್ಟಮೈಸ್ ಮಾಡೋಣ. ಕಸ್ಟಮೈಸ್ ಮಾಡ್ಕೊಂಡು ನಾವು ಇಲ್ಲಿ ಬಂದೇವಿ ಈ ಚಾನಲ್ ಮೇಲೆ. ಈ ಚಾನಲ್ ಮೇಲೆ ಇಲ್ಲಿ ಸೆಟ್ಟಿಂಗ್ನಲ್ಲಿ ಹೋಗೋಣ. ಇವ್ರು ಏನೇನು ಮಾಡ್ಯಾರ ನೋಡ್ರಿ. ಇಲ್ಲಿ ಈ ಸೆಟ್ಟಿಂಗ್ ಮೇಲೆ ಹೋಗಿ ಇಲ್ಲಿ ಜನರಲ್ನಲ್ಲಿ ಓಕೆ ಬರೋಬ್ಬರಿದೆ. ಆಮೇಲೆ ಇಲ್ಲಿ ಚಾನಲ್ನಲ್ಲಿ ಹೋಗ್ತೀನಿ. ಚಾನಲ್ನಲ್ಲಿ ಹೋದರೆ ಇವ್ರ ಕಂಟ್ರಿ ಯಾವುದಪ್ಪ, ಐ ಲವ್ ಮೈ ಇಂಡಿಯಾ. ಇವರು ಇಂಡಿಯಾದವರು, ನಮ್ಮ ಹೆಮ್ಮೆಯ ಕರ್ನಾಟಕದವರು. ಕರ್ನಾಟಕ ಎಲ್ಲಿದೆ? ಇಂಡಿಯಾ, ಭಾರತ ದೇಶದಲ್ಲಿ ಇದೆ ಕರ್ನಾಟಕ. ಆದರೆ ಅದಕ್ಕೆ ನಾವು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡೋಣ, ಇಂಡಿಯಾ. ಇಲ್ಲಿ ಜನರಲ್ನಲ್ಲಿ ಹೋಗೋದು, ಚಾನಲ್ನಲ್ಲಿ ಹೋಗೋದು, ಇಲ್ಲಿ ಕಂಟ್ರಿ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾವು ಏನಿತ್ತಲ್ಲ ಇಲ್ಲಿ ಇಂಡಿಯಾ ನಾವು ಸೆಲೆಕ್ಟ್ ಮಾಡ್ತೀವಿ. ಐ ಲವ್ ಮೈ ಇಂಡಿಯಾ. ಇದು ಏನು ಕೀವರ್ಡ್ ಏನು ಹಾಕೋದೇನು ಬೇಕಾಗಿಲ್ಲ. ಈಗ ಎಲ್ಲರೂ ಹುಚ್ಚುತನ ಮಾಡ್ತಾರೆ, ಕೀವರ್ಡ್ ಹಾಕಿರಿ ಏನು ಬೇಕಾಗಿಲ್ಲ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ನಾಗ ಹೋಗೋಣ. ಇಲ್ಲಿ ನೋ ಸೆಟ್ ಫಾರ್ ಅಡ್ವಾನ್ಸ್ ಸೆಟ್ಟಿಂಗ್ ನೋಡ್ತಾ ಇದ್ದೀರಾ, ಚಾನಲ್ನಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್. ಇಲ್ಲಿ ನೋ ಸೆಟ್ ದಿಸ್. ಇದು ಒಂದು ಚಾನಲ್ ಸೆಟ್ಟಿಂಗ್ ನಾವು ಮಾಡ್ತಾ ಇದ್ದೀನಿ. ಇದು ತೆಳಗಡೆ ಬರ್ತೀವಿ. ಇನ್ನು ತೆಳಗಡೆ ಬಂದರೆ ಏನರ ಐತೇನಪ್ಪ ಇಲ್ಲಿ, ಏನೂ ಇಲ್ಲ. ಓಕೆ, ಇದಕ್ಕೆ ನಾನು ಸೇವ್ ಮಾಡಿದೆ. ಮತ್ತೊಮ್ಮೆ ಮತ್ತೆ ಸೆಟ್ಟಿಂಗ್ನಲ್ಲಿ ಹೋಗ್ತೀನಿ. ಮತ್ತೇನು ಇನ್ನೊಂದು ಸೆಟ್ಟಿಂಗ್ ಇದೆ, ಅದು ನೋಡೋಣ. ಅದು ಆಗಿತ್ತಿಲ್ಲ. ಮತ್ತೆ ಸೆಟ್ಟಿಂಗ್ನಲ್ಲಿ ತೆಳಗಡೆ ಕ್ಲಿಕ್ ಮಾಡಿದೆ. ಆಮೇಲೆ ಚಾನಲ್ನಲ್ಲಿ ಬಂದೆ. ಫ್ಯೂಚರ್ ಎಲಿಜಿಬಿಲಿಟಿ ಒಳಗೆ ಹೋಗ್ತೀನಿ. ಇದು ನೋಡಿರಿ, 3 ಅಡ್ವಾನ್ಸ್ ಫ್ಯೂಚರ್. ಈಗ 2 ಫ್ಯೂಚರ್ ಇದು ಆನ್ ಇದಾವೆ, ಇಲಿಜಿಬಲ್ ಇದೆ. ಇದು ಇದು ಇಲಿಜಿಬಲ್ ಇದೆ, ಇದು ಎನೇಬಲ್ ಅದ, ಇದು ಆಗಿದೆ, ಆನ್ ಆಗಿದೆ. ಇದು ಆನ್ ಆಗಿಲ್ಲ. ಇದು ಆನ್ ಮಾಡಬೇಕಾದ್ರೆ ಏನು ಮಾಡಬೇಕು, ನೀವು ಕಂಟಿನ್ಯೂ 1 ತಿಂಗಳ ನಿಮ್ಮ ಮುಖದ, ನಿಮ್ಮ ವಾಯ್ಸ್ದ ವಿಡಿಯೋ ಹಾಕಿರಿ. ಇದು 3ನೇದು ಸೆಕ್ಷನ್ ಕೂಡ ತಾನ ಇದು ಎಲಿಜಿಬಲ್ ಆಕೈತಿ, ಎನೇಬಲ್ ಹಾಕ್ಬಿಡ್ತೈತಿ. ಇದು ಓಕೆ. ಇದೆಲ್ಲ ಗೂಗಲ್ ಇದೆಲ್ಲ ಅಕೌಂಟು, ಗೂಗಲ್ ಅಕೌಂಟ್ಲೆ ಇದು ನಿಮ್ಮ ಯೂಟ್ಯೂಬ್ದ ಐತಿ. ಇದು ಡ್ಯಾಶ್ಬೋರ್ಡ್. ಈ ಯೂಟ್ಯೂಬ್ ಡ್ಯಾಶ್ಬೋರ್ಡ್ನಲ್ಲಿ 3 ಆಪ್ಷನ್ಗಳು ಅರ್ಧಾವ. 3 ಇದು ಎನೇಬಲ್ ಇರಬೇಕು. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಎನೇಬಲ್ ಇದೆ, ಸ್ಟ್ಯಾಂಡರ್ಡ್ ಫೀಚರ್ಸ್, ಇಂಟಿಮೀಡಿಯಾ ಫೀಚರ್ಸ್ ಇದು ಎನೇಬಲ್ ಇದೆ. ಮತ್ತು 3ನೇದು ಏನಿದೆ ಸರ್, ಇದು ಅಡ್ವಾನ್ಸ್ ಫೀಚರ್. ಅಡ್ವಾನ್ಸ್ ಫೀಚರಲ್ಲಿ 15 ನಿಮಿಷಕ್ಕಿಂತ ಹೆಚ್ಚಿನ ವಿಡಿಯೋನೇ ಹಾಕ್ಬೋದು, ಮತ್ತು ಥಂಬ್ನೇಲ್ ಹಚ್ಬೋದು, ಮತ್ತು ಭಾಳಷ್ಟು ಇಲ್ಲಿ ಫೀಚರ್ಗಳು ಅದಾವ. ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ಬರ್ದಾನವ. ಇದು ಇದು ಎನೇಬಲ್ ಆಗಬೇಕಾದ್ರೆ ನಿಮ್ಮ ಚಾನಲ್ ಹಿಸ್ಟ್ರಿ ಕ್ರಿಯೇಟ್ ಆಗಬೇಕು. ಚಾನಲ್ ಹಿಸ್ಟ್ರಿ ಯಾವಾಗ ಕ್ರಿಯೇಟ್ ಆಕೈತಿ, ನೀವು 8, 10, 15, 20 ವಿಡಿಯೋ ಹಾಕಿದ ಮೇಲೆ
ಚಾನಲ್ದ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಕೈತಿ. ಯೂಟ್ಯೂಬ್ದ ಅಲ್ಗೋರಿದಮ್ ಮತ್ತು ಯೂಟ್ಯೂಬ್ ಟೀಮ್ಗೆ ಗೊತ್ತಾಕೈತಿ ನೀವು ಯಾವ ಥರದ ವಿಡಿಯೋ ಇಲ್ಲಿ ಹಾಕಲಾಕತ್ತೀರಿ, ಆ ಚಾನಲ್ದ ಏನಿದೆ, ಮೂಲ ಮಹತ್ವ ಏನಿದೆ, ಆ ಚಾನಲ್ದು ಮೂಲ ಮಹತ್ವ ಏನು, ಆ ಚಾನಲ್ನಲ್ಲಿ ನೀವು ಹಾಡಿಂದು ಹಾಕ್ಲಾಕತ್ತೀರೋ, ಬ್ಲಾಗಿಂಗ್ ಹಾಕ್ಲಾಕತ್ತೀರೋ, ಎಜುಕೇಷನ್ ಪರ್ಪಸ್ ಹಾಕ್ಲತ್ತೀರೋ, ಟೆಕ್ ವಿಡಿಯೋ ಹಾಕ್ಲಾಕತ್ತೀರೋ ಅಥವಾ ಗೇಮಿಂಗ್ ವಿಡಿಯೋ ಹಾಕ್ಲಾಕತ್ತೀರೋ, ಅದ್ರ ಮೇಲೆ ಡಿಪೆಂಡ್ ಇದೆ. ನೀವು ಯಾವ ಥರ ವಿಡಿಯೋ ಹಾಕ್ತಿರಲ್ಲ ಆ ಥರ ನಿಮ್ಮ ಚಾನಲ್ದ ಹಿಸ್ಟ್ರಿ ಕ್ರಿಯೇಟ್ ಆಕೈತಿ. ಆವಾಗ ನಿಮ್ಮ ಫೇಸ್, ನಿಮ್ಮ ಮುಖ ಆ ವಿಡಿಯೋದಲ್ಲಿ ಇರೋದ ಕಾರಣದಿಂದ ನಿಮ್ಮ ಚಾನಲ್ 3ನೇ ಸ್ಟೆಪ್ ವೆರಿಫೈ ಆಕೈತಿ. ತಿಳಿತ್ರ? ಅಲ್ಲ, ಲೈವ್ ಅಂದರೆ ನಮ್ಮದು ಫೋಟೋ ಲೈವ್ ಪ್ರೆಸೆಂಟ್ ಇರಬೇಕಾ? ನೀವು ಇರಬೇಕು ಸರ್, ನೀವು ಇರಬೇಕು. ಅಥವಾ ನೀವು ಇರ್ಲಿಕ್ಕಂದ್ರೆ ನಿಮ್ಮ ವಾಯ್ಸ್ರೇ ಇರಬೇಕು. ತಿಳಿತಾ ಸರ್? ವಾಯ್ಸ್. ಹಾಂ, ಇದು ಆಯಿತು. ಇದು ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋಗೋಣ. ಅಪ್ಲೋಡ್ ಡಿಫಾಲ್ಟ್ ಒಳಗೆ ಹೋದರೆ ನೋಡೋಣ ಏನೇನಿದೆ. ಸೆಲೆಕ್ಟ್ ವಿಸಿಬಿಲಿಟಿ, ಇಲ್ಲಿ ಅನ್ಲಿಸ್ಟ್ ಇಟ್ಟೀನಿ ನಾನು. ಇದು ನಾನು ಸೇವ್ ಮಾಡ್ತೀನಿ. ಅನ್ಲಿಸ್ಟ್ ಇಟ್ಕೇಶನ್ ಸೇವ್ ಮಾಡಿದ್ದೀನಿ. ನೀವು ಯಾವಾಗ ಹ್ಯಾಂಗೆ ನೀವು ಪಬ್ಲಿಕ್ ಮಾಡಬೇಕಂತೂ ನಿಮ್ಮ ಮುಂದೆ ಹೇಳ್ತೀನಿ, ನಿಮಗೆ ಪರ್ಸನಲ್ ಆಗಿ ಹೇಳ್ತೀನಿ. ಇದು ಆಯಿತು, ಈ ಚಾನಲ್ ಸೆಟ್ಟಿಂಗ್ ಆಯಿತು. ಈಗ ಇವ್ರ ಚಾನಲ್ದು ಏನಿದಿಲ್ಲ ಹೆಸರು ಚೇಂಜ್ ಮಾಡೋದಿದೆ. ನಿಮ್ಮ ಚಾನಲ್ನು ಕೂಡ ಹೆಸರು ಚೇಂಜ್ ಮಾಡಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಕಸ್ಟಮೈಸ್ನಲ್ಲಿ ಹೋಗಬೇಕು. ಯೂಟ್ಯೂಬ್ ಡ್ಯಾಶ್ಬೋರ್ಡ್ನಲ್ಲಿ ಕಸ್ಟಮೈಸ್ನಲ್ಲಿ ಹೋಗಬೇಕು. ಕಸ್ಟಮೈಸ್ ಗೂಗಲ್ ಕ್ರೋಮ್ನಲ್ಲಿ ಹೋಗ್ರಿ. ಯೂಟ್ಯೂಬ್ ಬಂದೆ ನಾನು. ಇಲ್ಲಿ ಬಂದ ಕ್ಯಾಶಿಂದ ಇಲ್ಲಿದೆ ನೋಡಿ, ಎಲ್ಲಿ ಹೋದಪ್ಪ ಅದು, ಇದು ಇಲ್ಲಿದೆ ನೋಡಿ ಹೆಸರು. ಓಕೆ, ಇಲ್ಲಿ ಹೆಸರು ಏನೇ ನೋಡೋಣ, ನೀವು ಹೇಳ್ರಿ. ಏನು ಹೇಳೋಣ ಹೇಳ್ರಿ. ನಿಮ್ಮ ಹೆಸರು, ನಿಮ್ಮ ಚಾನಲ್ ಹೆಸರು ನೀವು ಹೇಳಬೇಕಲ್ಲ. ನಮ್ದೇನಿದೆ, ನಮ್ಮ ತಲೆಯಾಗ ಹುಳ ಬಿಟ್ಟವ್ರಿ. ದಿನಾ 10 ಮಂದಿಗೆ 10 ಥರ ಹೇಳಿ ನಮ್ಗೆ ಏನು ನೀವು ಹೇಳಿಲ್ಲ. ನಿಮಗೆ ಇರಬೇಕು ಮೈಸೂರು ಹುಡುಗ ಅಂತ ಹಾಕ್ಬಿಡಿ. ಮೈಸೂರು ಹುಡುಗ ರೀ ನೀವು. ನೋಡ್ರಿಪ್ಪ ಇವ್ರು ಹುಡುಗ ಅಂತ ನೋಡ್ತಾ ಇನ್ನೇನು ಆಗ್ತೀರಿ, ಒಂದು ಕೊಡಿ. ಹಾಂ, ನಿಮ್ಮ ವಯಸ್ಸು ಎಷ್ಟು ರೀ? ನನಗೆ 60. ಹಾಂ, ಆಫ್ಟರ್ 60 ಅಂತ ಇಟ್ಬಿಡೋಣ್ರಿ. ಆಫ್ಟರ್ 60 ಅಂತ ಇಟ್ಬಿಡೋಣ. ಆಫ್ಟರ್ 60 ಬ್ಲಾಗ್ ನೀವೇ ಮಾಡೋರಲ್ಲ. ಆಫ್ಟರ್ 60 ಜೇನುಗೂಡು ಅಂತೇಳಿ. ಜೇನುಗೂಡು ಇದೆ ಸರ್, ಇದು ಭಾಳ ಅದಾವ. ಕನ್ನಡ ಗುರು ಅಂತ ಏನಾದ್ರು ಭಾಳ ಅದ ಸರ್, ಕಾಮನ್ ಸರ್. ಅದು ಇನ್ನೇನು ಇಡ್ಬೋದು ಸರ್? ನಿಮಗೆ ಏನಾದರೂ ಅದು ತಲೆಯಾಗ ಇರಬೇಕು, ನಾ ಇದೇ ಥರ ಮಾಡ್ತೀನಿ ಅನ್ನೋದು. ನೀವು ಇದ್ದರೆ ನೀವೇನು ಹೇಳ್ತೀರಾ ಅದು ಇಡ್ತೀನಿ. ಈಗ ಚೇಂಜ್ ಮಾಡಿ. ಆಫ್ಟರ್ 60 ಚಲೋ ಇದೆ ಸರ್. ಹಾಂ, 60 ಮ್ಯಾಗೂ ಕೂಡ ನಾವು ಯಾವತ್ತು ಕೆಲಸ ಮಾಡ್ಬೋದು ಅನ್ನೋದು ತೋರಿಸೋದು. ಅದು ಅದರದ ಮೀನಿಂಗ್ ಅರ್ಥ. ಅದು 60 ಮ್ಯಾಗೂ ಮನುಷ್ಯ ಯಾವತ್ತು ಹೆದರೋದಿಲ್ಲ, ಏನು ಬೇಕಾದ್ರೂ ಕೆಲಸ ಮಾಡಬಹುದು ಅನ್ನೋದು ಅದು ಒಂದು ಗುರುತು, ಅದೊಂದು ಬಿರಿದು. ಇಲ್ಲಿ ಹಾಕಿ ಅದನ್ನೇ. ಯಾವುದು? ಆಫ್ಟರ್ 60. ಆಫ್ಟರ್ 60 ಬ್ಲಾಗ್ಸ್. ಹಾಂ, ಹೌದಿಲ್ರಿ? ಹಾಕಿ ಸರ್. 60 ನಂತರ ಹಾಕ್ಬೋದಲ್ಲ? ಅದಕ್ಕೇನೈತಿ ಸರ್, ಇದು ಏನಿತ್ಲ, ಇದು ಹೆಸರು ಏನಾಕೈತ್ಲ, ಒಂದು ಆಫ್ಟರ್ 60 ಇರೋರಿಗೆ ಒಂದು ಪ್ರೇರಣಾ ಕೊಟ್ಟಾನ, ಅವ್ರಿಗೆ ಮಾರ್ಗದರ್ಶನ ಕೊಟ್ಟಾನ. ಆಫ್ಟರ್ 60 ರಿಟೈರ್ಮೆಂಟ್ ಆದರೂ ಕೂಡ ಚಾನಲ್ ಹೆಸರನ್ನು ಇಟ್ಟಿದ್ದೀನಿ ಆಫ್ಟರ್ 60 ಆದರೂ ಕೂಡ ನಾನು ಏನೇನು ಮಾಡ್ತಾ ಇದ್ದೀನಿ ಅನ್ನೋದು ತೋರಿಸ್ಲಿಕ್ಕೆ ಜನರಿಗೆ, ಅವರಿಗೆ ಒಂದು ಮೋಟಿವೇಶನ್ ಸರ್ ಇದು. ಹೌದು, ಈ ಹೆಸರು ಮೋಟಿವೇಶನ್ ಕೊಡುತ್ತೆ. ಆಫ್ಟರ್ 60 ಅಂದ್ರೆ ಬೇರೆ ಥರ ಅಲ್ಲ, ಇದು ಆಫ್ಟರ್ 60 ಮೋಟಿವೇಶನ್ ಕೊಡುವಂಗೆ ಇದು. ಆಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಮತ್ತೆ ಯಾಕೆ ಚೇಂಜ್ ಮಾಡ್ತೀರಾ? ಈಗ ಹೇಳಿಬಿಡ್ರಿ. 10 ಸಲ ಚೇಂಜ್ ಮಾಡಿದ್ರೆ ಅದು ಯೂಟ್ಯೂಬ್ ಅಲ್ಗೋರಿದಮ್ ಏನಿತ್ತಲ್ಲ, ಅಲ್ಗೋರಿದಮ್ದು ಮೈಂಡ್ ಡೈವರ್ಟ್ ಆಗಿಬಿಡ್ತದೆ. ಅಲ್ಲ, ಜನಕ್ಕೆ ಇದು ಆಫ್ಟರ್ 60 ಅನ್ನೋದು ಚಾನಲ್ ಗೊತ್ತಾಗುತ್ತಾ ಅಂತ. ಗೊತ್ತಾಗುತ್ತಲ್ಲ. ಆಫ್ಟರ್ 60 ಕನ್ನಡ ಐಡೆಂಟಿಫೈ ಮಾಡ್ಬೇಕು. ಆ ಥರ ಐಡೆಂಟಿಫೈ ಮಾಡೋ ಥರ ನೀವು 60 ಇದಲ್ಲ, 60 ಆದಮೇಲೆ ಮನ್ಯಾಗ ಕೂತೀರಾ? ನೀವು ಮನ್ಯಾಗ ಕೂತೀರಾ? ಮನೇಲಿದ್ದೀವಿ. ಈಗ ಏನಾದ್ರು ಮುಂದೆ ಮಾಡ್ಬೇಕನ್ನೋದು ಐತಿಲ್ಲೋ ನಿಮಗೆ ಬುದ್ಧಿಯಾಗ? ಅದ ತೋರಿಸೋದು. ಆಫ್ಟರ್ 60 ಆದ್ರೂ ಏನಾದ್ರು ನಾನು ಮಾಡಾಕತ್ತೀನಿ ಅಂತ ತೋರಿಸ್ಲಾಗ್ತೀರಿ ನೀವು. ಅದರದ ಅರ್ಥ ಅದು. ಹಾಕಿ ಸರ್, ದೇವ್ರು ಮಾಡ್ದಾಗ ಆಗಲಿ ಹಾಕಿ, ದೇವ್ರು ಮಾಡ್ದಾಗ ಆಗಲಿ ಹಾಕಿ ನೋಡಿ. ಮತ್ತೆ ಈಗ ಹೇಳಿ, ಹಾಕಿ ನೀವು ಹೇಳ್ರಿಪ್ಪ. ಆಫ್ಟರ್ 60 ಈ ಟೈಟಲ್, ಈ ಚಾನಲ್ ಹೆಸರು ನಾನು ಇಡ್ಲಾಕತ್ತೀನಿ. ಆಫ್ಟರ್ 60 ಬ್ಲಾಗ್ ಅಂತ ಇಡ್ತೀನಿ ನಾನು. ಏನು ಇಡ್ತೀನಿ? ಆಫ್ಟರ್ 60 ಬ್ಲಾಗ್. ಇದರಿಂದ ಏನು ಮೋಟಿವೇಶನ್ ಹೋಗ್ತೈತಿ ಗೊತ್ತಾ ಜನರಿಗೆ? ಆಫ್ಟರ್ 60 ಆದರೂ ಕೂಡ ಈ ಮನುಷ್ಯ ಇಡೀ 40-45 ವರ್ಷ ಗೌರ್ಮೆಂಟ್ ಜಾಬ್ನಲ್ಲಿ ಕೆಲಸ ಮಾಡಿ ರಿಟೈರ್ಮೆಂಟ್ ಆದರೂ ಕೂಡ 60 ಆಯಿತು, ಆದರೂ ಕೂಡ ಇನ್ನೂ ಸೋಲಿಲ್ಲ, ಇನ್ನೂ ಕೆಲಸ ಮಾಡಬೇಕು ಅನ್ನೋದು ಛಲ ಇವರ ಮೈಯಲ್ಲಿ, ಆ ರಕ್ತ ಕುದಿತಾ ಇದೆ. ಅದಕ್ಕಾಗಿ ಇವ್ರ ಚಾನಲ್ ಹೆಸರು ನಾನು ಇಡ್ಲಾಕತ್ತೀನಿ ಆಫ್ಟರ್ 60 ವ್ಲಾಗ್ ಅಂತ. ಹೌದಲ್ಲ? ಅದರ ತಕ್ಕಂತೆ ನೀವು ಕೆಲಸ ಮಾಡ್ಬೇಕು ಸರ್. ಆಯ್ತು, ಅದ್ರ ತಕ್ಕಂತೆ ನೀವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಈ ಹೆಸರಿಗೆ ಒಟ್ಟು ಧಕ್ಕೆ ತರಬಾರ್ದು. ಇದು ಭಾಳ ಅಂದ್ರೆ ಭಾಳ ಮೋಟಿವೇಶನ್ ಕೊಡುವಂತ ಇದು ಒಂದು ಹೆಸರಿದೆ. ಜನಗಳ ಸಹಕಾರ. ಜನರ ಸಹಕಾರ. ಮತ್ತೆ ನೀವು ದಿನ ವಿಡಿಯೋ ಮಾಡಬೇಕು, ಜನರ ಸಹಕಾರ ತಂತಾನ ಕೊಡ್ತಾರೆ. ಆಫ್ಟರ್ 60 ಇಟ್ಟಿದ್ದೀವಿ ಅಂದ್ರೆ ದಿನನಿತ್ಯ ಏನು ಮಾಡ್ತೀರಿ ನೀವು?
ಒಟ್ಟು ಜನರಿಗೆ ಮೋಟಿವೇಟ್ ಮಾಡುವಂಥ ಬ್ಲಾಗ್ ಮಾಡುವಂಥ ದಿನ ಏನು ಮಾಡುವಂಥ ಕೆಲಸ ಮಾಡಿರಿ. ಹಾಂ ಆಯಿತು, ಮಾಡೋಣ ಸರ್. ಆಫ್ಟರ್ 60 ಬ್ಲಾಗ್ ಅಂತ ಇಟ್ಬಿಡಲ. ಮಾಡಿ ಸರ್. ಹಾಂ ಈಗ ಯೋಚನೆ ಮಾಡಿರಿ, ಮತ್ತೆ ಚೇಂಜ್ ಮಾಡಬೇಡ್ರಿ. ಮತ್ತು ಮುಂದೆ ಮೇನ್ ಹೇಳಿ ಗುರು ಡೈಲಿ ವ್ಲಾಗ್ ಅಂತ ಇಟ್ಬಿಡೋಣ. ಗುರು ಡೈಲಿ ವ್ಲಾಗ್, ಇದು ಗುರು ನಂಜಪ್ಪ ಇದೆಯಲ್ಲ, ಗುರು ನಂಜಪ್ಪ ಬ್ಲಾಗ್ ಅಂತ ಇಟ್ಬಿಡೋಣ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನಾನು ನಿಮಗೆ ಚೇಂಜ್ ಮಾಡಿಕೊಡ್ತೀನಿ ಇದು ಹೆಸರು. ಹಾಂ ನೀವು ಯೋಚನೆ ಮಾಡಿ ಹೇಳ್ರಿ. ಎಲ್ಲ ಸೆಟ್ಟಿಂಗ್ ಆಗೈತಿ ನಿಮ್ಮದು. ಸೊ ಗೆಳೆಯರೇ, ಈ ಥರ ಇವ್ರದ್ದೆಲ್ಲ ಸೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮುಗಿಸಿದ್ದೀನಿ. ಈಗ ಎಲ್ಲರೂ ನೀವು ಇದು ಎಲ್ಲ ವಿಡಿಯೋ ಅದಲ್ಲ ನೋಡಿರಿ, ಹೋಗಿ ಲೇಟ್ ಮಾಡಿರಿ. ಈಗೇನು ಮಾಡ್ತೀರಾ ನೀವು, ಇಲ್ಲಿಂದ ನಿಮಗೆ ಒಂದು ಐಡಿಯಾ ಹೇಳ್ತೀನಿ ಹೆಂಗೆ ಮಾಡೋದು ಅಂತ. ಈಗ ಬಿಜಾಪುರ ಬಂದಿರಾ, ಈಗ ಹಂಗೆ ಹೋಗ್ಬೇಡ್ರಿ ಬಿಜಾಪುರ್ಲಿಂದ, ಇಲ್ಲಿಂದ ವಿಡಿಯೋ ಮಾಡ್ಕೊತ ಹೋಗ್ರಿ. ಹೌದಲ್ಲ? ಫುಲ್ಲು. ಹಾಂ ಭಾಳ ಅಂದ್ರೆ ಪೂರಾ 12 ತಾಸು ವಿಡಿಯೋ ಮಾಡಬೇಡ್ರಿ. ಈಗ ಹೋಗ್ತಾ ಈಗ ನಾವು ಇಲ್ಲಿ ತಿಂಡಿ ಮಾಡಿದೆ, ಬಿಜಾಪುರ್ನಲ್ಲಿ ಏನು ತಿಂಡಿ ಸಿಗ್ತಪ್ಪ, ಹೌದಲ್ಲ? ತಿಂಡಿ ಮಾಡ್ತೀವಿ, ಹೌದಿಲ್ಲ? ಮತ್ತು ಆಮೇಲೆ ಮುಂದೆ ಹೋಗ್ತೀವಿ, ಇಲ್ಲಿಂದ ಆಟೋ ತೊಗೊಂಡು ಸ್ಟೇಷನ್ ಬಂದೆ. ಸ್ಟೇಷನ್ನಲ್ಲಿ ಈಗ 3-4 ತಾಸು ಅದ ಟ್ರೈನ್. ಏನು ಮಾಡೋದು? ಹಾಂ ಅಲ್ಲಿ ತನಕ ಏನು ಚಾಪ ಕುಡಿದ್ರಿ ಅಂದರೆ ಇದು ಬಿಜಾಪುರ ಸ್ಟೇಷನ್ ಅದು ತೋರಿಸ್ರಿ ಹೆಂಗೆ ಮಾಡಿ, ಹೌದಲ್ಲ? ಅದು ಮತ್ತು ಸ್ಟೇಷನ್ನಾಗ ಪೂರ ಶೂಟಿಂಗ್ ಮಾಡಬೇಡ್ರಿ, ಪೊಲೀಸ್ ಹಿಡಿದಾರಲ್ಲಿ. ಟ್ರೈನ್ಯಾಗ ಕೂತ್ಕೇಸಿಂದ ಈಗ ಟ್ರೈನ್ಯಾಗ ಕೂತೀವಿ, ಇದು ನಮ್ಮ ಟ್ರೈನ್, ಇದು ಟ್ರೈನ್ ನಮ್ಮ ಮೈಸೂರು ಹೋಗ್ತೈತಿ. ಫಸ್ಟ್ ಸ್ಟಾಪ್ ಬರೋದು ಬದಾಮಿ ನೋಡ್ರಿ ಎಷ್ಟು ಚಂದ ಅದ ಸ್ಟೇಷನ್. ಓವರಾಲ್ ಒಂದೇ ವಿಡಿಯೋ ಹಾಕ್ಬೋದಾದ್ಮೇಲೆ ಹಾಂ ಅದೆಲ್ಲ ಅಡಿಟ್ ಮಾಡ್ಕೇಸಿಂದ 7-8 ನಿಮಿಷದಿಂದ ಮಾಡಿ 8-10 ನಿಮಿಷ ಮಾಡಿ ಹಾಕ್ಬಿಡ್ರಿ. ಅಲ್ಲ, ನಮ್ಮ 3 ನಿಮಿಷ ಮಾತ್ರ ಇರೋದು, ನಮಗೆ ಮಾನಿಟೈಸ್ ಆಗಿಲ್ವಲ್ಲ. ಮೊನಿಟೈಸ್ ಎಲ್ಲಿ ಆಗಿತ್ತು ನಿಮ್ದು? ಅದಕ್ಕೇನೆ ಎಲ್ಲಿ ಆಗೈತಿ ಮೊನಿಟೈಸ್ ಆಗೈತೆ? 1,000 ಸಬ್ಸ್ಕ್ರೈಬರ್ನೂ ಆಗಿಲ್ಲ, ಮೊನಿಟೈಸ್ ಆಕೈತೆ. ಪುನೀತ್ ರಾಜ್ಕುಮಾರ್ ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಆದ್ರ ಜನರು ಮೆಚ್ಚಿದ್ರಲ್ಲ, ಜನರು ಮೆಚ್ಚಿದ್ರ, ಹೌದಲ್ವಾ? ಏನ್ರ ಮಾಡಿ ನಮ್ಮ ಸಿನಿಮಾ ಓಡಿಸಪ್ಪ ತಿಳಿದ್ರೆ ಅಕ್ಕಿತ್ತ, ಜನರು ಮೆಚ್ಚಿದ್ರು ಓಡಿಸಿದ್ರು. ಹಾಂ ನೀವು ಡಾಕ್ಟರ್ ರಾಜ್ಕುಮಾರ್ ಆಗಿ ಸರ್, ಪುನೀತ್ ರಾಜ್ಕುಮಾರ್ ಆಗಿ ಸರ್. ನಾವು ಹಾದಿ ತೋರ್ಸವ್ರು ನಿಮಗೆ. ಸೊ ಗೆಳೆಯರೆ, ಎಲ್ಲ ಮಾಡಿದ್ದೀವಿ. ಗುರು ನಂಜಪ್ಪ ಅವರು ನಮ್ಮ ಮನೆಗೆ ಬಂದರು, ಅವರಿಗೆ ಸೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿದ್ದೀನಿ. ಮತ್ತು ಇನ್ನು ಮೇಲೆ ಹೋಗಿ ಅವರು ನನಗೆ ಚಾನಲ್ ಹೆಸರು ಸಜೆಸ್ಟ್ ಮಾಡ್ತಾರೆ, ಚಾನಲ್ ಹೆಸರನ್ನು ಕೂಡ ಚೇಂಜ್ ಮಾಡ್ತೀನಿ. ಆಮೇಲೆ ದಿನ ಬ್ಲಾಗ್ ಮಾಡಿರಿ ಸರ್. ಹಾಂ ದಿನ ಬ್ಲಾಗ್ ಮಾಡಿ ದಿನ ಎಡಿಟ್ ಮಾಡಿ ಹಾಕಿರಿ ಸರ್. ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಮೈಸೂರಿಂದ ಶ್ರೀ ವಿಜಯಪುರಕ್ಕೆ ಬಂದಿದ್ದೀನಿ ನಮ್ಮ ಸಾಹೇಬ್ರನ್ನ ನೋಡೋದಕ್ಕೆ ಅಂತೇಳಿ. ಅವರು ತುಂಬ ಕಡೆಯಿಂದ ನಮಗೆ ತುಂಬ ಒಳ್ಳೆ ಥರದಲ್ಲಿ ಮಾರ್ಗಗಳನ್ನು ತೋರಿಸಿದ್ದಾರೆ. ನನಗೆ ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ. ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಅಂತೇಳಿ. ದಯವಿಟ್ಟು ನನ್ನ ವಿಡಿಯೋಗಳೆಲ್ಲ ನೋಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಜನಕ್ಕೆ ತಲುಪಬೇಕು, ಆ ಥರದಲ್ಲಿ ನಾನು ಕಂಟೆಂಟ್ ಕೊಡಬೇಕು ಅಂತ ಮನಸ್ಸಿನಲ್ಲಿ ಅನಿಸಿದೆ. ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಮಸ್ಕಾರದೊಂದಿಗೆ ಕೇಳ್ಕೊಳ್ತೇನೆ. ದಯವಿಟ್ಟು ಸಪೋರ್ಟ್ ಮಾಡಿರಿಪ್ಪ. ಸೊ ವಿಡಿಯೋ ಹೇಗೆ ನಿಮಗೆ ಅನಿಸಿತಿ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಹೈಪ್ ಇದ್ರೆ ಹೈಪ್ ಮಾಡಿ, ಚಾನಲ್ ಮೇಲೆ ಹೊಸದಾಗಿದೆ ಸಬ್ಸ್ಕ್ರೈಬ್ ಮಾಡಿರಿ. ಶಿವನ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ ಅಲ್ಲಿ ತನ ನಮಸ್ಕಾರ ಜವಾರಿ ಮಂದಿಗೆ.